ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಎಲ್ರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಇವತ್ತಿನ ದಿವಸ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು 1 ಮಂತ್ ಆಯಿತು ಡೆಲಿವರಿ ಆಗಿ. ಸೊ ಟೆಂಪಲ್ಗೆ ಹೋಗಿ ಬರಬೇಕು ಅಂತ ಹೇಳಿದ್ರು ಅಮ್ಮ. ಒಂದಿಷ್ಟು ಶಾಸ್ತ್ರಗಳಿದೆ, ಆಫ್ಟರ್ ಡೆಲಿವರಿ ಆದಮೇಲೆ ಟೆಂಪಲ್ಗೆ ಪಾಪುನ ಕರ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ಹೇಳಿದರು. ಸೊ ಅದೊಂದಿಷ್ಟು ಶಾಸ್ತ್ರಗಳನ್ನ ಮುಗಿಸೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ಹೊರಟಿದ್ದೀವಿ. ಆ್ಯಂಡ್ ಹಾಗೆಯೇ ನಮ್ಮ ಮನೆಗೆ ಒಬ್ಬರು ಗೆಸ್ಟು ಬಂದಿದ್ದಾರೆ ನನ್ನನ್ನು ನೋಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಅವ್ರು ಯಾರು ಅನ್ನೋದನ್ನು ಹೇಳ್ತೀನಿ. ಹಾಗೆಯೇ ಪಾಪುದು ಒಂದಿಷ್ಟು ಫೋಟೋಸ್ ತೆಗಿಯೋಣ ಬಸವ ಜಯಂತಿಗೆ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವತ್ತಿನ ದಿವಸ ಹೇಗಿರುತ್ತೆ ಅಂತ ನೋಡೋಣ. ಸ್ಕಿಪ್ ಮಾಡದೆ ವ್ಲಾಗ್ನ ನೋಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಅಥವಾ ಫಸ್ಟ್ ಟೈಮ್ ಯಾರಾದರೂ ವೀಡಿಯೋಸ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬ್ಯಾಂಗ್ಳೂರಲ್ಲಿದ್ದಾಗ ಹೇಳಿದ್ದೆ ನಾನು ಊರಿಗೆ ಹೋದ್ಮೇಲೆ ಡೈಲಿ ಒಂದೊಂದು ವ್ಲಾಗ್ ಮಾಡ್ತೀನಿ ಅಂತ. ಬಟ್ ಮೊಬೈಲ್ ಸ್ವಲ್ಪ ಸ್ಕ್ರ್ಯಾಚ್ ಆಗಿ ಬ್ಯಾಕ್ ಕ್ಯಾಮ್ರಾ ಈ ಥರ ಪ್ಲಸ್ ಮಾರ್ಕ್ ಬರ್ತಾಯಿದೆ. ಸೊ ಹಂಗಾಗಿ ನನಗೆ ವ್ಲಾಗ್ಸ್ ಎಲ್ಲ ಮಾಡೋದಕ್ಕೆ ಆಗ್ತಾನೇ ಇರಲಿಲ್ಲ. ಆವಾಗವಾಗ ಮಮ್ಮಿ ಫ್ರೀ ಟೈಮ್ ಇದ್ದಾಗೆಲ್ಲ ಮಮ್ಮಿ ಮೊಬೈಲ್ ತೊಗೊಂಡು ಮಮ್ಮಿ ಮೊಬೈಲಲ್ಲಿ ವೀಡಿಯೋಸ್ ಎಲ್ಲ ತೊಗೊಂಡು ಅಪ್ಲೋಡ್ ಮಾಡಿದ್ದೀನಿ ಆದಷ್ಟು ವ್ಲಾಗ್ಸ್ನ. ಸೊ ಇವಾಗ ಯಾವುದಾದ್ರೂ ಹೊಸದು ಲಾಂಚ್ ಆಗಿದೆಯಾ, ಅದ್ರದ್ದು ಪ್ರೈಸ್ ಎಷ್ಟು ನೋಡಿ ಹೊಸದು ತೊಗೊಳ್ಳೋಣ ಅಥವಾ ಇದನ್ನೇ ರೆಡಿ ಮಾಡಿಸ್ಕೊಳ್ಳೋಣ ಅಂತ ಅನ್ನೋ ಕನ್ಫ್ಯೂಷನಲ್ಲಿದ್ದೀನಿ. ಬಿಕಾಸ್ ಇದೆಲ್ಲ ಸ್ಕ್ರ್ಯಾಚ್ ಆಗಿಬಿಟ್ಟಿದೆ. ಇದಕ್ಕೆ 3000 ಹೇಳ್ತಾ ಇದ್ದಾರೆ ರೆಡಿ ಮಾಡೋದಕ್ಕೆ. ಸೊ ಅದಕ್ಕೆ ಹೊಸದು ತೊಗೊಂಡ್ಬಿಟ್ರೆ ಬೆಟರ್ ಅಂತ ಅನಿಸುತ್ತೆ. ನೋಡೋಣ, ಹೊಸದು ಯಾವುದಾದ್ರೂ ಲಾಂಚ್ ಆದರೆ ಅದರದ್ದು ಪ್ರೈಸ್ ಎಷ್ಟಿದೆ ಏನು ಅಂತ ನೋಡಿಬಿಟ್ಟು ಹೊಸದು ತೊಗೊಳ್ತೀನಿ. ಇಲ್ಲಾಂದರೆ ಇದನ್ನೇ ರೆಡಿ ಮಾಡಿಸ್ಕೋತೀನಿ. ಇದು ಜಾಸ್ತಿ ದಿವಸ ಏನಾಗಿಲ್ಲ ತೊಗೊಂಡು. ಬಸವ ಜಯಂತಿಗೆ ಫೋಟೋಸ್ ತೆಗಿಯೋಣ ಅಂತ ಅಂದ್ಬಿಟ್ಟು ನನ್ನ ಮಗನಿಗೆ ರೆಡಿ ಮಾಡಿದ್ದೆ. ಬಟ್ ಒಂದು ಫೋಟೋಸು ಚೆನ್ನಾಗೇ ಬಂದಿಲ್ಲ. ಅವನು ಆ ಕಡೆ ಈ ಕಡೆ ಹೊರಳಾಡೋದು, ಮೈ ಮುರಿಯೋದು ಆ ಥರ ಎಲ್ಲ ಮಾಡ್ತಾಯಿದ್ದ. ಹಾಗಾಗಿ ಫೋಟೋಸ್ ಎಲ್ಲ ಕರೆಕ್ಟಾಗಿ ಬಂದೇ ಇಲ್ಲ. ಹಾಗಾಗಿ ನಾನು ಒಂದು ಸತಿ ರ್ಯಾಪ್ ಮಾಡಿ ತೆಗಿಯೋಣ ಅಂತ ಅಂದ್ಬಿಟ್ಟು ಬಟ್ಟೆಯಲ್ಲಿ ರ್ಯಾಪ್ ಮಾಡಿದೆ. ಆವಾಗ ಸ್ವಲ್ಪ ಸ್ಮೈಲ್ ಮಾಡ್ಕೊಂಡಿದ್ದ. ಒಂದು ಫೋಟೋ ಅಷ್ಟೇ ಚೆನ್ನಾಗಿ ಬಂತು. ಬಾಕಿ ಫೋಟೋಸು ವೀಡಿಯೋಸು ಚೆನ್ನಾಗೇ ಬಂದಿಲ್ಲ. ಎಲ್ರಿಗೂ ಗೊತ್ತಿರುತ್ತೆ ಫೋಟೋ ಶೂಟು ತುಂಬ ಟ್ರೆಂಡಿನಲ್ಲಿರುವಂಥದ್ದು. ಸೊ ಹಾಗಾಗಿ ಇವಾಗ ನನ್ನ ಮಗನಿಗೂ ಕೂಡ ಒಂದಿಷ್ಟು ಫೋಟೋಸ್ ತೆಗಿಯೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರನೇ ಈ ಫೋಟೋಸ್ ಎಲ್ಲ ತೆಗೆದಿರೋದು. ಆ್ಯಂಡ್ ನನಗೆ ತುಂಬ ರಿಕ್ವೆಸ್ಟ್ ಬಂದಿತ್ತು ಇನ್ಸ್ಟಾದಲ್ಲಿ, ರಾಮನವಮಿಗೆ ನನ್ನ ಮಗನದು ಫೋಟೋಸ್ ಹಾಕಿದಾಗ ಯಾಕೆ ಫೇಸ್ ಹೈಡ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ನಾವಿನ್ನೂ ಫೇಸ್ ರಿವೀಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿಲ್ಲ. 2 ಮಂತ್ಸ್ ಆಗಲಿ ಅಂತ ನಾವು ಅಂದ್ಕೊಂಡಿದ್ವಿ. ಆ್ಯಂಡ್ ಹಸ್ಬೆಂಡ್ ಹತ್ರನೂ ನಾನಿನ್ನು ಡಿಸ್ಕಸ್ ಮಾಡಿಲ್ಲ. ಸೊ ಇಬ್ಬರೂ ಡಿಸ್ಕಸ್ ಮಾಡಿ ಆಮೇಲೆ ಫೇಸ್ ರಿವೀಲ್ ಮಾಡ್ತೀವಿ. ಆ್ಯಂಡ್ ನನ್ನ ಮಗಳು ಹುಟ್ಟಿದಾಗೂ ಕೂಡ ನಾನು ಈ ಥರ ಫೋಟೋಸ್ನ ತುಂಬ ಅವಳಿಗೆ ಫೋಟೋಶೂಟ್ ಮಾಡಿಸಿದ್ದೀನಿ. ಪ್ರತಿಯೊಂದು ಫೆಸ್ಟಿವಲ್ಗೂ ಅವಳನ್ನ ರೆಡಿ ಮಾಡಿಬಿಟ್ಟು ಫೋಟೋಸು ವೀಡಿಯೋಸು ತಗೊಳ್ತಾ ಇರ್ತೀನಿ. ನೀವು ನನ್ನ ಇನ್ಸ್ಟಾ ಐ ಡಿನ ನೋಡಿದ್ರೆ ಗೊತ್ತಾಗುತ್ತೆ. ನನ್ನ ಇನ್ಸ್ಟಾ ಐ ಡಿ ಫುಲ್ ಅವಳದೇ ಫೋಟೋಸು ವೀಡಿಯೋಸು ಇರೋದು. ಹಾಗೆಯೇ ಇವಾಗ ನನ್ನ ಮಗನಿಗೂ ತೆಗಿಯೋಣ ಅಂತ ಅಂದ್ಕೊಂಡಿದ್ದು. ಆ್ಯಂಡ್ ನಾವು ಚಿಕ್ಕವರಿದ್ದಾಗ ಈ ಥರ ಟ್ರೆಂಡ್ ಇರಲಿಲ್ಲ. ಸೊ ಹಾಗಾಗಿ ನಮ್ಮ ಫೋಟೋಸ್ಗಳು ಈ ಥರ ಇಲ್ಲ. ಸೊ ಸಮ್ಟೈಮ್ಸ್ ತುಂಬ ಬೇಜಾರಾಗುತ್ತೆ, ನಮಗೂ ಈ ಥರ ಫೋಟೋಸ್ ಇರಲಿಲ್ವಲ್ಲ ಅಂತ ಅಂದ್ಬಿಟ್ಟು. ಸೊ ಇವಾಗ ಟ್ರೆಂಡಿನಲ್ಲಿದೆ. ಸೊ ನಮ್ಮ ಮಕ್ಕಳಿಗೆ ತೆಗೆದ್ರೆ ಅವ್ರು ದೊಡ್ಡವರಾದಾಗ ನಮ್ಮ ಮಮ್ಮಿ ಈ ಥರ ಎಲ್ಲ ಮಾಡಿದ್ರಲ್ಲ ಅಂತ ಅಂದ್ಬಿಟ್ಟು ಖುಷಿ ಪಡ್ತಾರೆ. ಸೊ ಅದೊಂದು ಲೈಫ್ ಟೈಮ್ ಮೆಮೊರಿ ಆಗಿರುತ್ತೆ. ಹಾಗಾಗಿ ಬೇರೆ ಯಾರೋ ಅವ್ರ ಮಕ್ಕಳು ಫೋಟೋಶೂಟ್ ಮಾಡಿಸ್ತಾರೆ ಆ ಥರ ನಾವು ಮಾಡಿಸೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿಲ್ಲ. ಸೊ ನಮ್ಮ ಖುಷಿ ಅಂದರೆ ನಮ್ಮ ಮಕ್ಕಳ ಖುಷಿಗೋಸ್ಕರ ಈ ಒಂದು ಫೋಟೋಸ್ನೆಲ್ಲ ತೊಗೊತೀವಿ. ಕೆಲವ್ರು ಅಂದ್ಕೊತಾರೆ ಸೊ ಅವರು ಫೋಟೋಶೂಟ್ ಮಾಡಿಸಿದ್ರು ಸೊ ಅದಕ್ಕೆ ಇವರು ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು. ಆ ಥರ ಏನೂ ಇಲ್ಲ. ಸೊ ನಮ್ಮ ಖುಷಿಗೋಸ್ಕರ ಮಾಡೋದಷ್ಟೇ. ಮಗನಿಗೆ ಏನು ಹೆಸರಿಟ್ಟಿದ್ದೀರಾ ಅಂತ ಕೇಳ್ತಾ ಇದ್ರಿ. ಇನ್ನು ನೆಕ್ಸ್ಟ್ ವ್ಲಾಗು ತೊಟ್ಟಿಲ್ ಶಾಸ್ತ್ರ. ಸೊ ಅದನ್ನು ನನಗೆ ಎಡಿಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗಿದೆ. ಸೊ ನೆಕ್ಸ್ಟು ಆ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ, ನಾವು ಏನು ಹೆಸರಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ಆ ಒಂದು ವ್ಲಾಗ್ನ ಮಿಸ್ ಮಾಡದೆ ನೋಡಿ, ನಾವು ಏನು ಹೆಸರಿಟ್ಟಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ.
ಅಕ್ಷಯ ತೃತೀಯ ದಿವಸ ಗೋಲ್ಡ್ ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನನ್ನ ಮಗನಿಗೆ ಗೋಲ್ಡ್ ಚೈನ್ ತೊಗೊಂಡಿತ್ತು. ಇದು ತೊಗೊಂಡಿರೋದು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಅವರ ಅಪ್ಪ ಅಮ್ಮ ಊರಲ್ಲಿ ತೊಗೊಂಡಿರೋದು. ಸೊ ಡಿಸೈನ್ ಹೇಗಿದೆ ಅಂತ ಕಳಿಸಿ ಅಂತ ಹೇಳಿದ್ದೆ, ವಿಡಿಯೋ ಮಾಡಿಬಿಟ್ಟು ಕಳಿಸಿದ್ದು. ಇದು ಅರ್ಧ ತೊಲೆ ಇದೆ. ಗ್ರಾಮ್ಸಲ್ಲಿ ಹೇಳಬೇಕು ಅಂತ ಅಂದರೆ 5 ಗ್ರಾಮ್ಸ್ ಇದೆ. ಸೊ ಎಲ್ರಿಗೂ ಗೊತ್ತಾಗಿರುತ್ತೆ ಇದ್ರದ್ದು ಪ್ರೈಸ್ ಎಷ್ಟು ಅಂತ ಅಂದ್ಬಿಟ್ಟು. ನಮ್ಮ ಮಮ್ಮಿ ಕೂಡ ಅಕ್ಷಯ ತೃತೀಯಗೆ ಗೋಲ್ಡ್ ತೊಗೊತಾರೆ. ಆ್ಯಕ್ಚುಲಿ ಅವರು ಪ್ರತಿ ವರ್ಷ ಗೋಲ್ಡ್ ತೊಗೊತಾರೆ. ಈ ಸತಿ ಅಕ್ಷಯ ತೃತೀಯಗೆ ಕೂಡ ಗೋಲ್ಡ್ ತೊಗೊಂಡಿದ್ದಾರೆ. ಸೊ ಅದು ನಾನು ನೆಕ್ಸ್ಟು ಒಂದು ವ್ಲಾಗಲ್ಲಿ ತೋರಿಸ್ತೀನಿ ಏನು ತೊಗೊಂಡಿದ್ರು ಅಂತ ಅಂದ್ಬಿಟ್ಟು. ಮಮ್ಮಿ ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ ಗೋಲ್ಡ್ ಎಲ್ಲ ತೊಗೊಂಡು, ಮತ್ತು ಅಕ್ಷಯ ತೃತೀಯ ದಿವಸ ಏನೇ ಕೆಲಸ ಮಾಡಿದ್ರು ಅದು ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವತ್ತಿನ ದಿವಸನೇ ನಾವು ಟೆಂಪಲ್ಗೆ ಕಳ್ಸೋಣ ಅಂತ ಅಂದ್ಬಿಟ್ಟು ಹೂವು ಎಲ್ಲ ತೊಗೊಂಡು ಬಂದಿದ್ರು ಮಮ್ಮಿ. ನಾನು ಫಸ್ಟಿಗೆ ಹೇಳಿದ ಹಾಗೇ ಆಫ್ಟರ್ ಡೆಲಿವರಿ ಆದಮೇಲೆ ಟೆಂಪಲ್ಗೆ ಹೋಗಬೇಕು, ಇದೊಂದು ಶಾಸ್ತ್ರ ಅಂತ ಅಂದ್ಬಿಟ್ಟು. ಎಕ್ಸಾಂಪಲ್ ನಂದು ಡೆಲಿವರಿ ಆಗಿರೋದು ಏಪ್ರಿಲ್ 3ಗೆ, ಮೇ 3ಗೆ 1 ಮಂತ್ ಕಂಪ್ಲೀಟ್ ಆಗುತ್ತೆ ಡೆಲಿವರಿ ಆಗಿ. ಸೊ 1 ಮಂತ್ ಆಗೋದಕ್ಕಿಂತ 2 ದಿವಸ ಅಥವಾ 3 ದಿವಸ ಮುಂಚೆ ನಾವು ಟೆಂಪಲ್ಗೆ ಹೋಗಿ ಬರಬೇಕು. ಸೊ ಅಕ್ಷಯ ತೃತೀಯ ದಿವಸನೇ ಈ ಶಾಸ್ತ್ರಗಳನ್ನ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದು. ಒಂದೊಂದು ಊರಲ್ಲಿ ಒಂದೊಂದು ರೀತಿ ಪೂಜೆನ ಮಾಡ್ತಾರೆ. ನಮ್ಮೂರಲ್ಲಿ ಯಾವ ರೀತಿ ಮಾಡ್ತಾರೆ ಮತ್ತು ಯಾರ ಕಡೆಯಿಂದ ಮಾಡಿಸ್ತಾರೆ ಅಂತ ಅಂದರೆ, ನಮ್ಮ ಮಮ್ಮಿ ಫಸ್ಟಿಗೆ ಹುಡುಕ್ತಾಯಿದ್ರು ಯಾರ ಕೈಲಿ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು. ನಾನು ಹೇಳಿದೆ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಯಾರು ಪೂಜೆ ಮಾಡಿದ್ರು ಅವ್ರನ್ನ ಕರೆಸಿ ಮಾಡಿ ಅಂತ ಹೇಳಿದೆ. ಅದಕ್ಕೆ ನಮ್ಮ ಮಮ್ಮಿ ಹೇಳಿದ್ದು ಏನಪ್ಪ ಅಂತ ಅಂದರೆ, ಈ ಪೂಜೆನ ನನಗಿವಾಗ ಬಾಯ್ ಬೇಬಿ ಆಗಿದೆಯಲ್ಲ, ಸೊ ಗರ್ಲ್ ಬೇಬಿ ಆಗಿರೋ ಲೇಡಿ ಪೂಜೆ ಮಾಡಬೇಕು. ಆ್ಯಂಡ್ ಆ ಲೇಡಿ ಮಗುಗೆ ಇನ್ನೂ ಫೀಡ್ ಮಾಡ್ತಾ ಇರಬೇಕು, ಆ ಮಗು 2 ವರ್ಷದ ಒಳಗಡೆ ಇರಬೇಕು ಅಂತ ಅಂದ್ಬಿಟ್ಟು ಹೇಳಿದರು. ನನ್ನ ಫಸ್ಟು ಪ್ರೆಗ್ನೆನ್ಸಿನಲ್ಲಿ ಅಂದರೆ ಗರ್ಲ್ ಬೇಬಿ ಆದಾಗ ಬಾಯ್ ಬೇಬಿ ಆಗಿರೋ ಲೇಡಿನ ಕರೆದ್ಬಿಟ್ಟು ಪೂಜೆ ಮಾಡಿಸಿದ್ರು ನಮ್ಮ ಮಮ್ಮಿ. ಸೊ ಇವಾಗ ಗೊತ್ತಾಗಿರುತ್ತಲ್ವ, ಸೊ ನಮಗೆ ಯಾವ ಬೇಬಿ ಆಗಿರುತ್ತೋ ಅದ್ರ ಆಪೋಸಿಟ್ ಆಗಿರೋ ಬೇಬಿ ಲೇಡಿನ ಕರೆದ್ಬಿಟ್ಟು ಇದನ್ನು ಪೂಜೆ ಮಾಡಿಸ್ತಾರೆ. ಪೂಜೆ ಯಾವ ರೀತಿ ಮಾಡ್ತಾರೆ ಅಂತ ಅಂದರೆ, ನಲ್ಲಿ ಹತ್ರ ಹೋಗಿಬಿಟ್ಟು ಒಂದು ಕೊಡದಲ್ಲಿ ನೀರು ತುಂಬಿಸಿ, ಆ ನಲ್ಲಿಗೆ ಅರಿಶಿನ ಕುಂಕುಮ ಹಾಕಿ ಉದ್ಬತ್ತಿ ಬೆಳಗಿ ಅದಕ್ಕೆ ಕಂಕಣ ಕಟ್ತಾರೆ ಆ್ಯಂಡ್ ಉಡಿ ತುಂಬ್ತಾರೆ. ಬಾಳೆಹಣ್ಣು ನೈವೇದ್ಯಕ್ಕೆ ಹಿಡಿದು ಆ ಕೊಡಕ್ಕೆ ಕೂಡ ಕಂಕಣನ ಕಟ್ಟಿ ಆ ಕೊಡದಿಂದ ನೀರು ನಮ್ಮ ಮನೆಗೆ ತರಬೇಕು. ನಮ್ಮ ಮನೆಗೆ ತಂದಮೇಲೆ ಬಾಗಿಲಲ್ಲಿ ನಿಂತ್ಕೊಂಡು ನಾನು ಅದಕ್ಕೆ ಪೂಜೆ ಮಾಡಿಬಿಟ್ಟು ಒಳಗಡೆ ಬರಮಾಡ್ಕೋಬೇಕು. ಅದನ್ನು ತಗೊಂಡು ಹೋಗಿ ದೇವ್ರ ಮನೇಲಿ ಇಡಬೇಕು. ಇವ್ರನ್ನ ಕರ್ಕೊಂಡು ಬರೋಕ್ಕೆ ಹೋದಾಗ ನಮ್ಮ ಮಮ್ಮಿ ಸ್ಯಾರಿ ಉಟ್ಕೊಂಡ್ಬಿಟ್ಟು ರೆಡಿ ಆಗು ಅಂತ ಹೇಳಿದರು. ಬಟ್ ನನಗೆ ಗೊತ್ತಿರಲಿಲ್ಲ ಸಿಂಪಲ್ಲಾಗಿ ಸ್ಯಾರಿ ಉಟ್ಕೋಬೇಕು ಅಂತ ಅಂದ್ಬಿಟ್ಟು. ಸೊ ಗ್ರ್ಯಾಂಡಾಗಿ ಇರೋ ಸ್ಯಾರಿನ ಉಟ್ಕೊಂಡಿದ್ದೆ. ನೀವು ಸ್ಟಾರ್ಟಿಂಗಲ್ಲಿ ನೋಡಿದ್ದೀರಲ್ಲ ಇಂಟ್ರೊಡಕ್ಷನ್ ವೀಡಿಯೋದಲ್ಲಿ, ಸೊ ಆ ಸ್ಯಾರಿನ ನಾನು ಉಟ್ಕೊಂಡಿದ್ದೆ. ಸೊ ಆಮೇಲೆ ಅಮ್ಮ ಬಂದುಬಿಟ್ಟು ಹೇಳಿದ್ರು, ಸಿಂಪಲ್ಲಾಗಿರೋ ಸ್ಯಾರಿ ಉಟ್ಕೋ, ಟೆಂಪಲ್ಗೆಲ್ಲ ಹೋಗ್ತಾಯಿದ್ದೀವಿ, ಗ್ರ್ಯಾಂಡಾಗಿರೋದು ಉಟ್ಕೋಬೇಡ ಅಂತ ಅಂದ್ಬಿಟ್ಟು. ಸೊ ಆಮೇಲೆ ನಾನು ಸ್ಯಾರಿನ ಚೇಂಜ್ ಮಾಡಿದೆ. ನನಗೊಬ್ರು ಕೇಳಿದರು, ಯಾಕೆ ಬರೀ 10 ಮಿನಿಟ್ಸ್ದು ವೀಡಿಯೋಸ್ನ ಮಾಡ್ತೀರಾ ನೀವು ಯೂಟ್ಯೂಬಲ್ಲಿ ಅಂತ. 10 ಮಿನಿಟ್ಸ್ದು ವೀಡಿಯೋ ಏನಕ್ಕೆ ಮಾಡ್ತೀನಿ ಅಂತ ಅಂದರೆ, ಅದು ನೋಡೋರಿಗೆ ಇಂಟ್ರೆಸ್ಟಿಂಗ್ ಆಗಿರಬೇಕು. ಆ್ಯಂಡ್ ತುಂಬ ಲೆಂತಿ ವೀಡಿಯೋ ಮಾಡಿಬಿಟ್ರೆ ಬೋರಿಂಗ್ ಅಂತ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ನಾನು 10 ಮಿನಿಟ್ಸ್ದು ವೀಡಿಯೋ ಮಾಡ್ತೀನಿ. ಆ್ಯಂಡ್ ಸಮ್ಟೈಮ್ಸು ಸ್ವಲ್ಪ ಜಾಸ್ತಿ ಆಗುತ್ತೆ, 15 ಮಿನಿಟ್ಸು, ಆಲ್ಮೋಸ್ಟು 10 ಮಿನಿಟ್ಸ್ದೇ ವೀಡಿಯೋ ಇರೋದು ನನ್ನ ಯೂಟ್ಯೂಬ್ ಚಾನಲಲ್ಲಿ. ಅದ್ರಿಗಿಂತ ಜಾಸ್ತಿ 1, 2 ಅಥವಾ ಒಂದು 4-5 ಇರಬೇಕು ಅಷ್ಟೇ. ಅಷ್ಟು ಬಿಟ್ಟರೆ ಜಾಸ್ತಿ ಲೆಂತಿ ವೀಡಿಯೋ ನಾನು ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ನನ್ನ ಸಬ್ಸ್ಕ್ರೈಬರ್ಗೆ ವೀಡಿಯೋಸ್ ನೋಡಬೇಕಾದ್ರೆ ಬೋರಿಂಗ್ ಅಂತ ಅನಿಸ್ಬಾರ್ದು ಅನ್ನೋ ಕಾರಣಕ್ಕೆ ನಾನು 10 ಮಿನಿಟ್ಸ್ದು ವೀಡಿಯೋ ಅಷ್ಟೇ ಮಾಡ್ತೀನಿ. ಆ್ಯಂಡ್ ತುಂಬ ಡೀಟೇಲಾಗಿ ಈ ಪೂಜೆ ಅಥವಾ ಕುಕ್ಕಿಂಗು ಅಥವಾ ಟ್ರಾವೆಲಿಂಗ್ದು ವೀಡಿಯೋಸ್ ಎಲ್ಲ ನಾನು ತುಂಬ ಡೀಪಾಗಿ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಅದು ತುಂಬ ಲೆಂತಿ ಆಗಿಬಿಡುತ್ತೆ, ನೋಡೋರಿಗೆ ತುಂಬ ಬೋರಿಂಗ್ ಅಂತ ಅನಿಸ್ಬಿಡುತ್ತೆ, ಏನು ವೀಡಿಯೋ ಮಾಡ್ತಾಯಿದ್ದಾರೆ ಇವರು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ತುಂಬ ಸಬ್ಸ್ಕ್ರೈಬರ್ಸು ವೀಡಿಯೋಸ್ ಎಲ್ಲ ನೋಡಿದ್ದೀನಿ. ಸೊ ತುಂಬ ಲೆಂತಿ ಇರುತ್ತೆ, 20 ಮಿನಿಟ್ಸು 30 ಮಿನಿಟ್ಸು, ಅದು ತುಂಬ ಬೋರಿಂಗ್ ಅಂತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ನಾನು 10 ಮಿನಿಟ್ಸು ವೀಡಿಯೋ ಮಾತ್ರ ಮಾಡ್ತೀನಿ. ಜಾಸ್ತಿ ಲೆಂತಿ ವೀಡಿಯೋ ಬೇಕು ಅಂತ ಅಂದರೆ, ಇಲ್ಲ ನಮಗೆ ನೋಡಿದಾಗೆ ಅಂತ ಅನಿಸಲ್ಲ, ತುಂಬ ಬೇಗ ಫಾಸ್ಟಾಗಿ ಆಗುತ್ತೆ ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಇಲ್ಲ ಅಂತ ಅಂದರೆ ಇನ್ಸ್ಟಾಗ್ರಾಮ್ ID ಹಾಕಿದ್ದೀನಿ, ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದ್ರೆ ನಾನು ಕೂಡ ಆದಷ್ಟು ತುಂಬ ಲೆಂತಿ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಪೂಜೆಗೆ ನಾನು ಹೋಗಬೇಕಿತ್ತು, ಬಟ್ ತುಂಬ ಬಿಸಿಲಿದ್ದಿದ್ದರಿಂದ ನಾನು ಮತ್ತು ಪಾಪು ಮನೆಯಲ್ಲೇ ಇದ್ವಿ. ಆ್ಯಂಡ್ ಮನೆ ಎದುರುಗಡೆನೇ ಒಳಗಡೆ ಬರಮಾಡ್ಕೊಂಡು ದೇವ್ರ ಮುಂದೆ ಇಟ್ಬಿಟ್ಟು ಗುಡಿಗೆ ಬಂದ್ವಿ. ಇಲ್ಲಿ ಗುಡಿಗೆ ಬಂದಮೇಲೆ ನಾವು ಯಾವ ಗುಡಿಗೆ ಬಂದಿರ್ತೀವಿ, ಸೊ ಆ ಗುಡಿ ಪೂಜೆ ಯಾರು ಮಾಡ್ತಾ ಇರ್ತಾರೆ ಅವ್ರ ಮನೆಗೆ ಹೋಗ್ಬಿಟ್ಟು ಉಡಿ ತುಂಬ್ಕೋಬೇಕು. ಅವರು ಮಡ್ಲಕ್ಕಿ ಹಾಕ್ತಾರೆ, ಸೊ ಅದನ್ನು ತಗೊಂಡು ಮನೆಗೆ ಬರಬೇಕು. ಆ್ಯಂಡ್ ನೆಕ್ಸ್ಟು ನಾವು ನಲ್ಲಿನಲ್ಲಿ ಏನು ನೀರು ತೊಗೊಂಡು ಬಂದಿರ್ತೀವಲ್ಲ, ಸೊ ಆ ನೀರನ್ನು ನೆಕ್ಸ್ಟ್ ಡೇ ಅಂದರೆ ಮಾರ್ನಿಂಗು ನಾವು ಸ್ನಾನ ಮಾಡಬೇಕಾದ್ರೆ ಪಾಪುಗೆ ನನಗೆ ಯೂಸ್ ಮಾಡ್ತಾರೆ. ಇಲ್ಲಿಗೆ ಈ
ಶಾಸ್ತ್ರ ಪೂಜೆ ಮುಗಿಯುತ್ತೆ. ಸೊ ಆವಾಗಿಂದ ನಾವು ಸ್ವಲ್ಪ ರೂಮಿಂದ ಆಚೆ ಕಡೆ ಬರ್ಬೋದು, ಅಂದರೆ ಹಾಲಲ್ಲೆಲ್ಲ ಕುತ್ಕೋಬೋದು, ಆಚೆ ಕಡೆ ಗೇಟಲ್ಲೆಲ್ಲ ಬರ್ಬೋದು. ಅಲ್ಲಿವರೆಗೂ ರೂಮ್ ಬಿಟ್ಟು ಎಲ್ಲೂ ಬರೋ ಹಾಗಿರಲ್ಲ. ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಲವ್ ಯು ಆಲ್. ಬಾಯ್.